ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋ ಜೊತೆಗೆ ಸಬಿ ತೀರ್ಥ ಬಾರ್ ಬಾರ್ ಗಂಗಾ ಸಾಗರ್ ಏಕ್ ಬಾರ್ ಅಂತ ಏನಕ್ಕೆ ಹೇಳ್ತಾರೆ ಅನ್ನೋ ವಿಷಯನ ತಿಳಿಸ್ತೀನಿ. ಆ್ಯಂಡ್ ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಸಬಿ ತೀರ್ಥ ಬಾರ್ ಬಾರ್ ಗಂಗಾ ಸಾಗರ್ ಏಕ್ ಬಾರ್. ಪರಮ ಪಾವನಿ ಗಂಗೆ ದೇವಲೋಕದಿಂದ ಭೂಮಿಗೆ ಬಂದವಳು. ಬರುತ್ತಲೇ ಶಿವನ ತಲೆಯನ್ನು ಅಲಂಕರಿಸಿ ಭಗೀರಥನಿಗಾಗಿ ಬಂದುದರಿಂದ ಭಾಗೀರಥೆ ಎಂಬ ಹೆಸರಿನಿಂದ ಕರೆಯಲ್ಪಟ್ಟವಳು. ಗಂಗೋತ್ರಿಯಿಂದ ಹರಿಯುತ್ತಾ ಬಂದವಳಿಗೆ ವಿಷ್ಣುಪಾದದಿಂದ ಜನಿಸಿದ ಅಲಕೆಯ ಪ್ರಯಾಗದಿಂದ ಭೂಲೋಕದಲ್ಲಿಯೂ ದೈವತ್ವ ಪ್ರಾಪ್ತಿಯಾಯಿತು. ಅಲ್ಲಿಂದ ಗಂಗೆ ಎಂಬ ಹೆಸರಿನಿಂದ ಮುಂದೆ ಹೊರಟಳು. ರಭಸದಿಂದ ಹರಿಯುತ್ತಿದ್ದ ಗಂಗೆಯ ಪ್ರವಾಹದಲ್ಲಿ ಜನ್ಹು ಮಹರ್ಷಿಯ ಆಶ್ರಮ ಮುಳುಗಿ ಹೋಯಿತು. ಆಗ ಋಷಿಯು ಗಂಗೆಯನ್ನು ಪೂರ್ತಿ ಆಪೋಷಣ ತೆಗೆದುಕೊಂಡರು. ಭಗೀರಥ ಪ್ರಾರ್ಥನೆ ಮಾಡಲಾಗಿ ತನ್ನ ಕಿವಿಯಿಂದ ಗಂಗೆಯನ್ನು ಹೊರಬಿಟ್ಟರು. ಆಕೆಗೆ ಅಲ್ಲಿಂದ ಜಾಹ್ನವಿ ಎಂಬ ಹೆಸರಾಯಿತು. ಅಲ್ಲಿಂದ ಮುಂದೆ 7 ಕವಲಾಗಿ ಶಾಂತವಾಗಿ ಹರಿಯುತ್ತಾ ಸೂರ್ಯನ ಮಗಳಾದ ಯಮುನೆಯನ್ನು ಕಂಡುಕೊಂಡಳು. ಮುಂದೆ ವಿಂಧ್ಯ ಪರ್ವತ ವಾಸಿನಿ ಮಹಾಮಾಯೆಯನ್ನು ಸೇವಿಸಿ ಶಿವನ ಪ್ರಿಯ ಕ್ಷೇತ್ರ ಕಾಶಿಯನ್ನು ಬಳಸಿಕೊಂಡು ಅಯೋಧ್ಯೆಯಿಂದ ಬರುವ ಬ್ರಹ್ಮನ ಪುತ್ರಿ ಮಾನಸ ಸರೋವರದಲ್ಲಿ ಉದ್ಭವವಾಗುವ ಸರಯೂ ಜೊತೆಗೂಡಿ ಮತ್ತಿಷ್ಟು ಪವಿತ್ರಳಾದಳು. ಗೋಮತಿ, ಸರಸ್ವತಿ, ಕೋಸಿ, ವರುಣ, ಅಸಿ, ಮಂದಾಕಿನಿ ಮುಂತಾದ ನದಿಗಳು, ಬದರಿ, ಮಥುರಾ, ಹರಿದ್ವಾರ, ಅಯೋಧ್ಯೆ, ನೈಮಿಷಾರಣ್ಯ, ಮುಕ್ತಿನಾಥ, ಮಾನಸ ಸರೋವರ ಮುಂತಾದ ಪವಿತ್ರ ಸ್ಥಳದ ತೀರ್ಥಗಳೊಂದಿಗೆ ಮಿಳಿತವಾಗುವ ಗಂಗೆ ಬರೀ ನೀರಲ್ಲ, ಅದು ನಮ್ಮ ದೈವ ಭಕ್ತಿಯ ಸೋಪಾನ. ಸಾಗರ ಸೇರುವಾಗ ಆಕೆಯ ಪಾವಿತ್ರತೆ ಎಷ್ಟಿರುತ್ತದೆ ಎಂದರೆ ಕೇವಲ 1 ಬಾರಿ ಸ್ನಾನದಲ್ಲಿ ಸಮಸ್ತ ಜಗತ್ತಿನ ಎಲ್ಲ ಪುಣ್ಯ ನದಿಗಳ ಸ್ನಾನದ ಫಲವನ್ನು ಕೊಡುತ್ತಾಳೆ. ಅದಕ್ಕೆ ಹಿರಿಯರು ಹೇಳುವುದು ಸಬಿ ತೀರ್ಥ ಬಾರ್ ಬಾರ್ ಗಂಗಾ ಸಾಗರ್ ಏಕ್ ಬಾರ್.